ಮನೆಯಲ್ಲಿ ಚಿನ್ನ ಇಟ್ಟವರಿಗೆ ದೊಡ್ಡ ಸಿಹಿ ಸುದ್ದಿ, ಆದ್ರೆ ಹೊಸದಾಗಿ ಖರೀದಿ ಮಾಡೋರಿಗೆ ಅಚ್ಚರಿಯ ಸುದ್ದಿ. ವೀಕ್ಷಕರೇ, ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆ ನೋಡಿ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ನಿನ್ನೆವರೆಗೂ ಚಿನ್ನ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ ನಾವೆಲ್ಲ ವಿಚಾರ ಮಾಡ್ತಿದ್ವಲ್ಲ, ಅದೆಲ್ಲ ಕೂಡ ಉಲ್ಟಂ ಪಲ್ಟಾ ಆಗೋಗಿದೆ. ವೀಕ್ಷಕರೇ, ಇವತ್ತು ಮಾರ್ಕೆಟ್ ನೋಡಿದ ಮೇಲೆ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ ಎಲ್ಲರೂ ಕೂಡ, ಇಷ್ಟು ಜಾಸ್ತಿ ಏರಿಕೆ ಆಗಿದೆಯಲ್ಲ, ಈಗ ಖರೀದಿ ಮಾಡಿದ್ರೆ ನಾಳೆ ಇನ್ನೂ ಕೂಡ ದುಬಾರಿ ಆಗುತ್ತಾ, ಅಥವಾ ಇನ್ನೊಂದು ಕಡೆ ಚಿನ್ನ ಖರೀದಿ ಮಾಡೋರಿಗೆ ಸಂತೋಷ, ಖರೀದಿ ಮಾಡಲು ಕಾಯ್ತಾ ಇದ್ದವರಿಗೆ ಟೆನ್ಷನ್ ಅಂತಾನೆ ಹೇಳ್ಬೋದು. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಅಚ್ಚರಿ ಮಟ್ಟದಲ್ಲಿ ಏರಿಕೆ ಮತ್ತು ಇಳಿಕೆ ಆಗ್ತಿದೆ. ಸೊ ಹಾಗಾದ್ರೆ ಈ ಒಂದು ಏರಿಕೆ ಇಲ್ಲಿಗೆ ನಿಲ್ಲುತ್ತಾ, ಅಥವಾ ಚಿನ್ನ ಮತ್ತು ಬೆಳ್ಳಿ ಇನ್ನೂ ಹೊಸ ದಾಖಲೆ ಮಟ್ಟಕ್ಕೆ ಹೋಗುತ್ವಾ? ಇನ್ ಮುಂದೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರೋದು ಬಾಕಿ ಇದೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಕೊನೆಯದಾಗಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕಾಡುತ್ತೆ, ಈಗ ಖರೀದಿ ಮಾಡಬೇಕಾ ಅಥವಾ ಇನ್ನು ಸ್ವಲ್ಪ ಕಾಯೋದು ಒಳ್ಳೇದಾ? ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಬೆಳ್ಳಿ ಸಂಪೂರ್ಣ ಮಾರ್ಕೆಟ್ ಟ್ರೆಂಡ್, ಪ್ರಮುಖ ಸಪೋರ್ಟ್ ಎಲ್ಲ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಒಂದು, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಪ್ರತಿಯೊಬ್ರು ಕೂಡ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು 10 ಗ್ರಾಮ್ಗೆ? ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೂ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ, ಮೊದಲಿಗೆ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಎರಡೂ ಕೂಡ ಇಂಟರ್ ಲಿಂಕ್ ಇದೆಯೋ ಎಂಬ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಚಿನ್ನದ ಬೆಲೆ ಯಾವಾಗ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ನೀವು ಬಂಗಾರ ಖರೀದಿ ಮಾಡುವಾಗ ಬೆಳ್ಳಿ ಚಾರ್ಟ್ ಕೂಡ ನೋಡಬೇಕಾಗುತ್ತೆ. ವೀಕ್ಷಕರೇ ನೋಡಿ, ಮಾರ್ಕೆಟ್ ನಲ್ಲಿ ಬೆಲೆಗಳು ವೇಗವಾಗಿ ಬದಲಾಗ್ತಾ ಇರೋದ್ರಿಂದ ಒಂದು ದಿನದ ದರ ನೋಡಿ ಮುಂದಿನ ದಿನವೂ ಅದೇ ದರ ಇರುತ್ತೆ ಎಂದು ಅಂದುಕೊಳ್ಳುವುದು ಸರಿಯಲ್ಲ. MCX ನಲ್ಲಿ ನೋಡಬಹುದು ನೀವು. ನೋಡಿ, ಮೊದಲಿಗೆ ಬೆಳ್ಳಿ ಚಾರ್ಟ್ ಕೂಡ ನೋಡಿ, ಒಂದು ದಿನದಲ್ಲಿ 2,000 ರೂಪಾಯಿ ಇಳಿಕೆ ಆಗಿರಬಹುದು, ಆದ್ರೆ 5 ದಿನದಲ್ಲಿ ಬರೋಬ್ಬರಿ 7 ರಿಂದ 8 ಸಾವಿರ ರೂಪಾಯಿಷ್ಟು ಬೆಲೆ ಏರಿಕೆ ಆಗಿದೆ. 2,15,000 ರೂಪಾಯಿ, 2,14,000 ರೂಪಾಯಿದಾಗ ನಾವು ಹೇಳಿದ್ವಿ ಈಗ ತಗೋಬಹುದು ನೀವು ಅಂತ. ಈಗ ನೋಡಿ 2,26,000 ರೂಪಾಯಿ ತನಕ ಹೋಗಿದೆ. ಯಾರೆಲ್ಲ 2,15,000 ಇದ್ದಾಗ ಖರೀದಿ ಮಾಡಿದ್ರಲ್ಲ, ಅವರಿಗೆ ಈಗ 10,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿ ಇದ್ದಾಗ ಬೆಳ್ಳಿ ಖರೀದಿ ಮಾಡಿದ್ರಲ್ಲ, ಅವರಿಗೆ ಈಗ 74,000. ನೋಡಿ, ಜನವರಿ ತಿಂಗಳಲ್ಲಿ 3,34,000 ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿತ್ತು. ಇದು MCX ವ್ಯಾಲ್ಯೂ, ಅಂದ್ರೆ ಇದು ಬೆಳ್ಳಿಯ ಒಂದು ಆಧಾರದ ಬೆಲೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದ್ರದ್ದು ಬೆಲೆ 2,10,000 ರೂಪಾಯಿ ತನಕ ಹೋಗಿತ್ತು ಜುಲೈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ. ಈಗ 2,28,000 ರೂಪಾಯಿ ತನಕ ಬಂದಿದೆ. ಯಾವಾಗ 2,10,000 ರೂಪಾಯಿಗೆ ಬೆಲೆ ಬಂದಿತ್ತು, ಅಲ್ಲಿಂದ ಒಂದು ಸಪೋರ್ಟ್ ಲೆವೆಲ್ ಅಲ್ಲಿ ಮೇಲ್ ಹೋಗ್ತಾ ಇತ್ತು. ಅಂದ್ರೆ ಈ 2,10,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ಒಂದು ಬೇಸ್ಮೆಂಟ್ ತರ, ಒಂದು ಮನೆಗೆ ಪಿಲ್ಲರ್ ತರ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ಬೆಲೆ ಮುರಿತಾ ಇಲ್ಲ. ಇದು ಬೆಲೆ ಏನಾದ್ರೂ ಮುರಿದು ಬೆಲೆ ಕೆಳಗೆ ಬಂತು ಅಂದ್ರೆ 2 ಲಕ್ಷ ರೂಪಾಯಿ ತನಕ ಬೆಲೆ ಹೋಗುವ ಚಾನ್ಸ್ ಇದೆ. ಆದ್ರೆ ಇದು ಬೆಲೆ ನೋಡಿ 2.5 ಲಕ್ಷ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಏನಾದ್ರೂ ಮುರಿದು ಮತ್ತೆ ಬೆಲೆ ಮೇಲೆ ಹೋಯ್ತು ಅಂದ್ರೆ ಈ ಬಾರಿ ಮತ್ತೆ ಬೆಳ್ಳಿ ಬೆಲೆಯಲ್ಲಿ ಒಂದು ರಾಕೆಟ್ ವೇಗ ನಾವು ನೋಡಬಹುದಾಗುತ್ತೆ. ಅಂದ್ರೆ ಇದು ಒಂದು ರಿವರ್ಸಲ್ ಅಂತಾನೆ ಹೇಳ್ಬಹುದು. ಇದಕ್ಕೆ ಟ್ರೆಂಡ್ ರಿವರ್ಸಲ್ ಅಂತ ಕರೀತಾರೆ. ಅಂದ್ರೆ ನೋಡಿ ವೀಕ್ಷಕರೇ, ನೀವು ಸ್ಕ್ರೀನ್ ನೋಡ್ತಿರ್ಬೋದು, ಮೊದಲು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಯಿತು, 3,50,000 ತನಕ ಬೆಲೆ ಹೋಯಿತು. ನಂತರ ಅಷ್ಟೇ ಪ್ರಮಾಣದಲ್ಲಿ 2 ಲಕ್ಷ ರೂಪಾಯಿ ತನಕ ಬೆಲೆ ಕೂಡ ಇಳಿಕೆ ಆಯಿತು. ಈಗ ಮತ್ತೆ ಹಂತ ಹಂತವಾಗಿ ಬೆಲೆ ಇಳಿಕೆ ಆಗ್ತಾ ಈಗ ಮತ್ತೆ ಒಂದು ಸ್ಟೇಬಲ್ ಮೂವ್ಮೆಂಟ್, ಅಂದ್ರೆ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ. 2 ಲಕ್ಷ ರೂಪಾಯಿ ಅಂದ್ರ 2.5 ಲಕ್ಷ ಒಂದು ರೇಂಜ್ ಅಲ್ಲಿ ಈಗ ಬೆಳ್ಳಿ ಬೆಲೆ ಸಿಕ್ಕಾಕಿಕೊಂಡಿದೆ ವೀಕ್ಷಕರೇ. ಸೊ ಇಲ್ಲಿಂದ ಬೆಲೆ ಏನಾಗುತ್ತೆ? ಇಲ್ಲಿಂದ 2.5 ಲಕ್ಷದಿಂದ 3 ಲಕ್ಷ ಆಗುತ್ತಾ, ಅಥವಾ 2 ಲಕ್ಷ ರೂಪಾಯಿ ಅಂದ್ರೆ ಮತ್ತೆ 1.5 ಲಕ್ಷ ಆಗುತ್ತಾ? ಇದಕ್ಕೋಸ್ಕರ ನಾವು ಇನ್ನೂ 1 ತಿಂಗಳು ಕಾಯಬೇಕು. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಇದೆ. ಸೊ ಎರಡನೇದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಯಾವಾಗ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ ಆಗುತ್ತೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಕಚ್ಚಾ ತೈಲ ಬೆಲೆ ಯಾವಾಗ ಇಳಿಕೆ ಆಗುತ್ತೆ, ಅವಾಗ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕನ್ ಡಾಲರ್. ಯಾವಾಗ ಅಮೆರಿಕನ್ ಡಾಲರ್ ಬಲವಾಗುತ್ತೆ, ಅವಾಗ ಬಂಗಾರ ಬೆಳ್ಳಿ ಹೂಡಿಕೆದಾರರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅವಾಗ ಬೆಲೆ ಇಳಿಕೆ ಆಗುತ್ತೆ. ಈಗ ಡಾಲರ್ ವೀಕ್ ಆಗಿದೆ, ಡಾಲರ್ ಸ್ವಲ್ಪ ಈಗ ಕೆಳಗೆ ಹೋಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಇಲ್ಲಿ 2,40,000 ರೂಪಾಯಿ ನೋಡಿ, 1 kg ಬೆಳ್ಳಿ ಬೆಲೆ 2,35,000 ನಿನ್ನೆ ಇತ್ತು. ಇವತ್ತು 5,000 ರೂಪಾಯಿ ಬೆಲೆ ಏರಿಕೆಯಾಗಿ 2,40,000 ರೂಪಾಯಿ ಆಗಿದೆ. ಸೊ ವೀಕ್ಷಕರೇ, 2,40,000 ಇದು ಮಾರ್ಕೆಟ್ ರೇಟು. ನೀವು ಅಂಗಡಿಗಳಲ್ಲಿ ತಗೊಂತಿರಲ್ಲ ಆ ಒಂದು ಬೆಲೆ ಅಂತ ಹೇಳ್ಬೋದು. ಆನ್ಲೈನ್ ನಲ್ಲಿ ನೀವೇನಾದ್ರೂ ETF ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ, ಅದು ನೀವೇನಾದ್ರೂ ಖರೀದಿ ಮಾಡ್ತೀರಾ ಅಂದ್ರೆ 2,30,000 ರೂಪಾಯಿ ಅಥವಾ 2,28,000 ಆಸುಪಾಸಿನಲ್ಲಿ ನಿಮಗೆ ಬೆಳ್ಳಿ ಸಿಗ್ತಾ ಇದೆ. ನೋಡಿ, ಇದು ಕೇವಲ ಬೆಳ್ಳಿ ಬೆಲೆ ಮಾತ್ರ ಏರಿಕೆ ಆಗಿಲ್ಲ, ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಕೂಡ ಈ ಪ್ರಕಾರವೇ ಏರಿಕೆ ಆಗ್ತಾ ಇದೆ. ನೋಡಿ, ಬೆಲೆಗಳು ವೇಗವಾಗಿ ಏರಿದೆ ಅಂದ್ರೆ ಅದು ನೇರವಾಗಿ ಇನ್ನೂ ಏರುತ್ತೆ ಹೋಗುತ್ತೆ ಅಂತ ಅರ್ಥ ಅಲ್ಲ. ಯಾವ ಅಸೆಟ್ ಆಗ್ಲಿ ಒಂದು ದಿಕ್ಕಿನಲ್ಲಿ ನಿರಂತರವಾಗಿ ಏರಿದ ನಂತರ ಪ್ರಾಫಿಟ್ ಬುಕಿಂಗ್ ಆಗುತ್ತೆ, ಲಾಭಗಳನ್ನ ಜನರು ಬುಕ್ ಮಾಡ್ತಾರೆ, ನಂತರ ಮತ್ತೆ ಬೆಲೆಗಳು ಇಳಿಕೆ ಆಗುವ ಸಾಧ್ಯತೆ ಇರುತ್ತೆ. ನೋಡಿ, ಬಂಗಾರದ ಬೆಲೆ 5 ದಿನದಲ್ಲಿ 1,43,000 ರೂಪಾಯಿ ಅಂದ್ರೆ 1,50,000 ರೂಪಾಯಿ ಗಡಿಯತ್ತ. ಅಂದ್ರೆ ಬರೋಬ್ಬರಿ 5 ದಿನದಲ್ಲಿ 8,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮತ್ತೆ ಬಂಗಾರದ ಬೆಲೆ ಹೋಗ್ತಾ ಇದೆ. ಎರಡನೇದಾಗಿ 3 ತಿಂಗಳ ಹಿಂದೆ
1,62,000 ರೂಪಾಯಿ ಕೂಡ ಬೆಲೆ ಇತ್ತು. ಇವತ್ತು 1,50,000 ಅಂದ್ರೆ ಇನ್ನು 10-12 ಸಾವಿರ ಇಳಿಮುಖದಲ್ಲಿದೆ. ಆದ್ರೆ ಇಲ್ಲಿಂದ ಒಂದು ಸಪೋರ್ಟ್ ಬೆಲೆ ತಗೊಂಡಿದೆ. ಅಂದ್ರೆ ನೀವು ನೋಡಬಹುದು 1,40,000 ರೂಪಾಯಿಂದ 1,48,000 ರೂಪಾಯಿ ತನಕ ಬಂದು ಬೆಲೆ ಮತ್ತೆ ಕೆಳಗೆ ಬಂದಿತ್ತು. ಆದ್ರೆ ಈ ಬಾರಿ ಈ ಒಂದು 1,48,000 ರೂಪಾಯಿದು ಒಂದು ರೆಸಿಸ್ಟೆನ್ಸ್ ಮುರಿದು ಬೆಲೆ ಮೇಲೆ ಹೋಗಿದೆ. ಅಂದ್ರೆ ಈ ಬಾರಿ ಮತ್ತಷ್ಟು ಬೆಲೆ 1,50,000 1,55,000 ರೂಪಾಯಿ ತನಕ ಹೋಗುವ ಚಾನ್ಸ್ ಇದೆ. ಒಂದು ವೇಳೆ ಬೆಲೆ ಏನಾದರೂ 1,55,000 ದಾಟಿತು ಅಂದ್ರೆ 1,60,000 ರೂಪಾಯಿ ತನಕ ಹೋಗಬಹುದು. ಇಲ್ಲ ಇಲ್ಲಿಂದ ಮತ್ತೆ ಯಾವ ತರ ಮೊದಲು ಇಳಿಕೆ ಆಗ್ತೈತಲ್ಲ ಅದೇ ಪ್ರಕಾರ ಮತ್ತೆ ಏನಾದರೂ ಬೆಲೆ ಏರಿಕೆಯಾಗಿ ಇಳಿಕೆ ಆಯಿತು ಅಂದ್ರೆ ಈ ಬಾರಿ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಾಣುವ ಸಾಧ್ಯತೆ ಇದೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಯಾರೆಲ್ಲ ಹೂಡಿಕೆ ಮಾಡಿರ್ತಾರಲ್ಲ ಹಣ ಅವರು ತಮ್ಮ ಒಂದು ಲಾಭವನ್ನ ಬುಕ್ ಮಾಡ್ತಾರೆ. ಉದಾಹರಣೆಗೆ ಈಗ ಯಾರೆಲ್ಲ 1,40,000 ರೂಪಾಯಿದಾಗ ಬಂಗಾರ ಖರೀದಿ ಮಾಡಿದಾರಲ್ಲ ಅವರು ಇವತ್ತು 1,50,000 ಆಗಿದೆ ಅಂದ್ರೆ ಅವರು 10,000 ರೂಪಾಯಿ ಲಾಭ ಬರುತ್ತೆ ಅಂತ ಮಾರಾಟ ಮಾಡ್ತಾರೆ. ಯಾವಾಗ ಹೆಚ್ಚು ಜನರು ಬಂಗಾರ ಮಾರಾಟ ಮಾಡ್ತಾರೆ ಅವಾಗ ಬೆಲೆಗಳು ಭರ್ಜರಿ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಈಗ ಟೋಟಲ್ ಆಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ ಅಂದ್ರೆ ಒಂದು ಟ್ರೆಂಡ್ ರಿವರ್ಸಲ್ ಆಗಿದೆ. ಇಲ್ಲಿಂದ ಬೆಲೆಗಳು ಏರಿಮುಖದಲ್ಲಿ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಏರಿಕೆ ಆಗ್ತಾ ಇದ್ದಂತೆ ಯಾರೆಲ್ಲ ಮನೆಯಲ್ಲಿ ಬಂಗಾರ ಇಟ್ಟಿರ್ತಾರಲ್ಲ ಅವರಿಗೆ ಸಿಹಿ ಸುದ್ದಿ. ನಿಮ್ಮ ಹತ್ತಿರ ಏನಾದ್ರೂ ಬಂಗಾರ ಇದ್ರೆ ನೀವೇನಾದ್ರೂ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಬಂಗಾರದ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡಬಹುದು ವೀಕ್ಷಕರೇ. ಎರಡನೇದಾಗಿ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಜನರು ಮಾರಾಟ ಮಾಡಬಾರ್ದು, ಅವಾಗ ನೀವು ಖರೀದಿ ಮಾಡಬೇಕು. ತುಂಬಾ ಜನ ಉಲ್ಟಾ ಮಾಡ್ತಾರೆ, ಬೆಲೆ ಇಳಿಕೆ ಆಗುವಾಗ ಮಾರಾಟ ಮಾಡ್ತಾರೆ, ಏರಿಕೆ ಆಗುವಾಗ ಇನ್ನು ಎಲ್ಲಿ ಏರಿಕೆ ಆಗ್ಬಿಡುತ್ತೆ ಎಂಬ ಒಂದು ಭಯದಿಂದ ಖರೀದಿ ಮಾಡ್ಬಿಡ್ತಾರೆ. ಸೊ ಅವರು ಟ್ರ್ಯಾಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಈಗ ಚಿನ್ನ ಖರೀದಿ ಮಾಡ್ಬೇಕಾ ಬೇಡವಾ ಎಂಬ ಪ್ರಶ್ನೆ ಬರುತ್ತೆ, ಅದನ್ನು ಕೂಡ ಉತ್ತರ ಕೊಡೋಣ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,12,300 ರೂಪಾಯಿ. ನೋಡಿ ಇದು ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಬಂದು ನಿಂತಿರುವಂತದ್ದು. ನೋಡಿ ಇದ್ರ ಮೇಲೆ ಮತ್ತೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST ಅಂತ ಎಕ್ಸ್ಟ್ರಾ ಇರುತ್ತೆ. ಸೊ ಅದೆಲ್ಲ ಕೂಡ ನೀವೇ ಆಡ್ ಮಾಡ್ಕೋಬೇಕು. 18 ಕ್ಯಾರೆಟ್ ಆನ್ಲೈನ್ ರೇಟು 1,12,000. ಹೋದ ವಾರ 1,08,000 ಇತ್ತು. 1,06,000 ರೂಪಾಯಿ ತನಕ ಬೆಲೆ ಬಂದಿತ್ತು ವೀಕ್ಷಕರೇ. ಯಾವಾಗ 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ನರೇಂದ್ರ ಮೋದಿಜಿಯವರು ಒಂದು ಹೇಳಿಕೆ ಕೊಟ್ಟರಲ್ಲ ಅವಾಗಿಂದ ಬೆಲೆ ಇಳಿಕೆ ಆಗ್ತಾ ಇತ್ತು. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಟ್ರೆಂಡ್ ರಿವರ್ಸ್ ಆಗಿದೆ, ಮತ್ತೆ ಖರೀದಿ ಜೋರ್ದಾರ್ ಆಗಿದೆ. ಹೀಗಾಗಿ ಬೆಲೆಗಳು ಮತ್ತೆ ಈಗ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಸೊ ಇಲ್ಲಿ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ಒಂದು ಸಲಹೆ ಕೊಟ್ಟಿದ್ದಾರೆ. ಸೊ ಈಗ 15% ಇಂಪೋರ್ಟ್ ಟ್ಯಾಕ್ಸ್ ಕೂಡ ಬಂಗಾರದ ಮೇಲೆ ಹಾಕಿದ್ದಾರೆ. ಸೊ ಇದರದ್ದು ಬೆಲೆ ಸ್ವಲ್ಪ ಏರಿಕೆ ಆಗಿದೆ. ಈಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಂಗಾರ ಸ್ವಲ್ಪ ತುಟ್ಟಿ ಅಂತಾನೆ ಹೇಳ್ಬೋದು. ಆದ್ರೆ ಮೊದಲು 6% ಇತ್ತು, ಲಕ್ಷಕ್ಕೆ 6,000 ರೂಪಾಯಿ ಇತ್ತು ಟ್ಯಾಕ್ಸ್ ಇಂಪೋರ್ಟ್ ಡ್ಯೂಟಿ. ಈಗ ಅದನ್ನ 15% ಅಂದ್ರೆ 15,000 ರೂಪಾಯಿ ಮಾಡಿದ್ದಾರೆ ಲಕ್ಷಕ್ಕೆ. ಆ ಪ್ರಕಾರ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ. ನೋಡಿ ಎಲ್ಲ ಒಂದು ಆಭರಣದ ಮೇಲೆ ಮೇಕಿಂಗ್ ಚಾರ್ಜು GST ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಅದನ್ನ ಪರ್ಸನಲ್ ಆಗಿ ಆಡ್ ಮಾಡ್ಕೊಳ್ಳಿ. 22 ಕ್ಯಾರೆಟ್ ಚಿನ್ನದ ಬೆಲೆ 1,37,000 ರೂಪಾಯಿ ಆಗಿದೆ. ನೋಡಿ ಇದು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ. ಇದರದ್ದು ಬೆಲೆ ಹೋದ ವಾರ 1,32,000 ರೂಪಾಯಿ ತನಕ ಇತ್ತು. ದಿಢೀರ್ ಅಂತ ಬೆಲೆ 4ರಿಂದ 8,000 ರೂಪಾಯಿಯಷ್ಟು ಏರಿಕೆ ಆಗಿದೆ. 1,43,000ರಿಂದ ಈಗ 1,50,000 ರೂಪಾಯಿಗೆ ಮತ್ತೆ ಬಂಗಾರದ ಬೆಲೆ, ಗಟ್ಟಿ ಬಂಗಾರ 24 ಕ್ಯಾರೆಟ್ ಬೆಲೆ ಬಂದಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ್ವಾ? ಬಂಗಾರ ಖರೀದಿ ಮಾಡೋರು 2 ಟೈಪ್ ಜನ ಇದ್ದಾರೆ. ಮೊದಲನೇ ಟೈಪ್ ಏನಂದ್ರೆ ಬಂಗಾರ ಮೈ ಮೇಲೆ ಹಾಕೊಳ್ಳಕ್ಕೆ ಅಂದ್ರೆ ಆಭರಣ ಮಾಡಿಸ್ಕೊಳ್ಳಕ್ಕೆ, ಜ್ಯುವೆಲರಿ ತಗೊಳಕ್ಕೆ ಯೂಸ್ ಮಾಡ್ತಾರೆ. ಎರಡನೇದಾಗಿ ಹೂಡಿಕೆ ಮಾಡೋರು ಹೂಡಿಕೆಯಲ್ಲಿ ಬಂಗಾರದಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಸೊ ನೀವೇನಾದ್ರೂ ಹಣವನ್ನ ಹೂಡಿಕೆ ಮಾಡಬೇಕು, ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ವೇಟ್ ಮಾಡಿ. ಸದ್ಯಕ್ಕೆ ಬಂಗಾರ ಸ್ವಲ್ಪ ಮಾರ್ಕೆಟ್ ತುಂಬಾ ಅಪ್ಸೈಡ್ ಹೋಗಿದೆ. ಸೊ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ನೀವು ವೇಟ್ ಮಾಡಬಹುದು. ಇನ್ನು ಮದುವೆ ಸಮಾರಂಭಕ್ಕೆ ಆಭರಣ ಮಾಡಿಸ್ಬೇಕು, ನೀವು ಮುಂದೆ ಅದನ್ನ ಮಾರಾಟ ಮಾಡೋದಿಲ್ಲ ಅಂದ್ರೆ ನೀವು ಸ್ವಲ್ಪ ಬಂಗಾರ ತಗೋಬಹುದು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ನೀವು ಬಂಗಾರ ತಗೋಬಹುದು. ಯಾಕಂದ್ರೆ ಮುಂದಿನ ಬರುವ 2027ರಲ್ಲಿ ಮುಂದಿನ ವರ್ಷ ಬಂಗಾರದ ಬೆಲೆ 1,80,000 ದಾಟುವ ಸಾಧ್ಯತೆ ಇದೆ. ಆದ್ರೆ ಖಡಾಖಂಡಿತವಾಗಿ ಏರಿಕೆ ಆಗುತ್ತೆ ಅಂತ ಹೇಳೋಕ್ ಬರಲ್ಲ, ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿದೆ. ಸೊ ಇಲ್ಲಿ ಅಮೆರಿಕಾದವರಾಗಿರ್ಬೋದು, ಜಪಾನ್ ಆಗಿರ್ಬೋದು, ಚೈನಾ, ರಷ್ಯಾ ಈ ದೇಶದವರು ಕೂಡ ಬಂಗಾರದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಸೊ ಯಾವಾಗ ಹೆಚ್ಚು ಹಣ ಹೂಡಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಹೆಚ್ಚು ಜನ ಮಾರಾಟ ಮಾಡ್ತಾರೆ ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ ವೀಕ್ಷಕರೇ. ಆದ್ರೆ ಮುಂದಿನ ವರ್ಷ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇವತ್ತಿನ ಪ್ರಕಾರ? 1,49,700 ರೂಪಾಯಿ. 1.5 ಲಕ್ಷ ಅಂತ ನೀವು ಲೆಕ್ಕ ಹಿಡಿಬಹುದು. ಇದ್ರದ್ದು ಬೆಲೆ 1,51,000 ರೂಪಾಯಿ ತನಕ ಹೋಗಬಹುದು. ನೋಡಿ ಮೊದಲಿಗೆ ಹೇಳ್ಬೇಕಂದ್ರೆ ಇದು ಹೂಡಿಕೆ ಮಾಡೋರು ತಗೋತಾರೆ. ಹೂಡಿಕೆ ಅಂದ್ರೆ ಏನು? ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ಹಣವನ್ನ ಬಂಗಾರದ ಬಿಸ್ಕಿಟ್ ರೂಪದಲ್ಲಿ ಇಡೋದು. ಯಾವಾಗ ಬೆಲೆಗಳು 2 ಲಕ್ಷ ರೂಪಾಯಿ ಆಗುತ್ತೆ, 1,80,000 ಆಗುತ್ತಲ್ಲ ಅವಾಗ
ಆ ಒಂದು ಬಂಗಾರದ ಬಿಸ್ಕಿಟ್ ಮಾರಾಟ ಮಾಡಿ ಹಣವನ್ನ ಲಾಭ ಮಾಡ್ತಾರೆ. ಇನ್ನು ನೀವು ಬ್ಯಾಂಕ್ ನಲ್ಲಿ FD ಅಲ್ಲಿ ಹಣ ಇಟ್ಟಿರ್ತೀರಾ, ಫಿಕ್ಸ್ ಡೆಪಾಸಿಟ್ ಅಂತ ಹಣ ಇಟ್ಟಿರ್ತಾರಲ್ಲ, ಅದು ನಿಮಗೆ ಯಾವ ತರ ಬಡ್ಡಿ ಕೊಡುತ್ತೆ, 7%, 6%, ಆ ತರ ಬಂಗಾರನು ಕೂಡ ಬಡ್ಡಿ ರೂಪದಲ್ಲಿ ಲಾಭ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆದಾರರು ಖರೀದಿ ಮಾಡುವ ಪ್ರಕಾರ ಅಂತಾನೆ ಹೇಳ್ಬೋದು. ಆದ್ರೆ ತುಂಬಾ ಜನ ಈಗ ಖರೀದಿ ಮಾಡ್ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ನೋಡಿ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ ಅಂದ್ರೆ ಇವತ್ತೇ ಹೋಗಿ ಪೂರ್ತಿ ಬಂಗಾರ ತಗೋಬೇಡಿ. ನಾಳೆ ನಾಡಿದ್ದು ಏನಾದ್ರೂ ಸ್ವಲ್ಪ ವೇಟ್ ಮಾಡಿ, ಬೆಲೆ ಇಳಿಕೆ ಆಯಿತು ಅಂದ್ರೆ ಸ್ವಲ್ಪ ತಗೊಂಬನ್ನಿ, ಮತ್ತೆ ಬೆಲೆ ಇಳಿಕೆ ಆಯಿತು ಅಂದ್ರೆ ಮತ್ತಷ್ಟು ತಗೊಂಬನ್ನಿ, ಬೆಲೆ ಏರಿಕೆ ಆಯಿತು ಅಂದ್ರೆ ಸ್ವಲ್ಪ ವೇಟ್ ಮಾಡಿ. ಈ ಪ್ರಕಾರ ಯಾವಾಗ ಮಾರ್ಕೆಟ್ ಅಬ್ಸರ್ವ್ ಮಾಡಿ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ತಗೋಬಹುದು ವೀಕ್ಷಕರೇ. ಸೊ ಇಂಪಾರ್ಟೆಂಟ್ ಆಗಿ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಬಂಗಾರ ಮಾರಾಟ ಮಾಡಿದ್ರೆ ಇವತ್ತು ಒಳ್ಳೆ ನಿಮಗೆ ಲಾಭ ಸಿಗಲಿದೆ ಅಂತಾನೆ ಹೇಳ್ಬೋದು. ಹೊಸದಾಗಿ ಖರೀದಿ ಮಾಡೋರು ಸ್ವಲ್ಪ ಕಾಯಬೇಕಾಗುತ್ತೆ, ಯಾಕಂದ್ರೆ ಮತ್ತಷ್ಟು ಬೆಲೆ ಇಳಿಕೆ ಆಗ್ಬಹುದು. ಆದ್ರೆ ಸಪೋರ್ಟ್ ಲೆವೆಲ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಇದು ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ವೀಕ್ಷಕರೇ.